ಈಗಾಗಲೇ ನಂದಿ ಧ್ವಜ ಪೂಜೆಗೆ ಟೈಮ್ ಶುರುವಾಗಿದೆ. 1 ಗಂಟೆಯಿಂದ 1:18ರ ಒಳಗೆ ಸಲ್ಲುವಂತಹ ಶುಭ ಮುಹೂರ್ತದಲ್ಲಿ ನಂದಿ ಧ್ವಜ ಪೂಜೆ ನೆರವೇರುತ್ತೆ. ಗಮನಿಸ್ತಾ ಇದ್ದೀರಿ, ಈಗಾಗಲೇ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಂದಿ ಧ್ವಜವನ್ನು ತರಲಾಗಿದೆ. ಅದಕ್ಕೆ ಅದರದೇ ಆದ ಮಹತ್ವ ಮತ್ತು ಇತಿಹಾಸ ಇದೆ. ಈ ನಂದಿ ಧ್ವಜ ಪೂಜೆ ಇರಬಹುದು, ಅದನ್ನ ಆಚರಣೆ ಮಾಡುವಂತಹ ರೀತಿ ಇರಬಹುದು, ಯಾರು ಮಾಡಬೇಕು ಅಂತ ಇರಬಹುದು, ಇದೆಲ್ಲವೂ ಕೂಡ ಪಾರಂಪರಾಗತವಾಗಿ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ. ಅದರಲ್ಲಿ ಎಳ್ಳಷ್ಟು ಏರುಪೇರು ಆಗದ ರೀತಿಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸ್ವಲ್ಪ ಏರುಪೇರು ಆದ ತಕ್ಷಣ ಜನಗಳಿಗೆ 10 ಪ್ರಶ್ನೆಗಳು ಬಂದ್ಬಿಡ್ತವೆ. ನಮ್ಮಲ್ಲಿ ನೋಡ್ತೀವಿ ನಾವು. ನೀವು ನಂದಿ ಇದನ್ನ ತಗೊಂಡು ಹೋಗ್ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಏನಾದ್ರು ಯಾವ ಕಡೆ ವಾಲ್ ತಗೊಳೋದ್ರ ಮೇಲೆ ಅಲ್ಲಿ ಭವಿಷ್ಯ ಹೇಳುವಂತವ್ರು ಇರ್ತಾರೆ. ಮುಂದೆ ಏನಾಗುತ್ತೆ ಏನು ಎತ್ತ ಅಂತ ಹೇಳಿದ ಈ ಥರದ್ದು ದಿಕ್ಕಿನ ಮೇಲೆ ಇರುತ್ತೆ. ಅಂದರೆ ನಮ್ಮಲ್ಲಿ ಅದೊಂದು ನಂಬಿಕೆ ಮೊದಲಿಂದನೂ ಕೂಡ. ಇದು ಮೋಸ್ಟ್ಲಿ ಹಿಂಗೂ ಇರ್ಬೋದು. ಏನು ಅಂದರೆ ಈ ಥರದ್ದು ಯಾವುದೇ ಬರಬಾರ್ದು ಅನ್ನೋದಾದರೆ ತುಂಬ ಜವಾಬ್ದಾರಿಯಿಂದ ಮಾಡಬೇಕು ಅಂತೇಳಿ ಅಂತ. ಸೊ ಅದಕ್ಕೋಸ್ಕರ ಏನು ಅಂತಂದರೆ ಈ ಕಟ್ಟುವಂಥವರು ಕೂಡ ತುಂಬ ಜಾಗೃತಿಯಿಂದ ಕಟ್ತಾರೆ. ಆಯ್ಕೆನೂ ಕೂಡ ತುಂಬ ಜಾಗೃತಿಯಿಂದ ಆಗಿರುತ್ತೆ. ಅದು ಹೇಳಿದ್ರಲ್ಲ, ಅದಕ್ಕೆಲ್ಲವೂ ಕೂಡ ಲೇಪನ ಮಾಡಿ ಏನು ಎತ್ತ ಅದು ಎಷ್ಟರ ಮಟ್ಟಿಗೆ ಅದು ಹೆಲ್ದಿಯಾಗಿರಬೇಕು ಅದೆಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಸೊ ಇದು ಸಂಗತಿ ನಾವು ನೋಡ್ತಾ ಇದ್ದೀವಿ. ಮೈಸೂರಿಂದ ನೇರ ದೃಶ್ಯಾವಳಿಗಳನ್ನು. ಮೈಸೂರಿನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ. ಇಲ್ಲಿ ಪಂಡಿತರುಗಳಿದ್ದಾರೆ, ತಜ್ಞರಿದ್ದಾರೆ, ನಾನು ಮಾತಾಡ್ತೀವಿ.